ಈ ದೇಶದಲ್ಲಿ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇರುವುದನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. 1947 ಆಗಸ್ಟ್ 15ರಂದು ಈ ದೇಶಕ್ಕೆ ವಿದೇಶಿ ಶಕ್ತಿಗಳಿಂದ ಸ್ವಾತಂತ್ರ್ಯರು ಎಂಬಂತಹ ಪಟ್ಟವನ್ನು ಅಲಂಕರಿಸುವಂತಹ ಸೌಭಾಗ್ಯವನ್ನ ಈ ದೇಶದಲ್ಲಿದ್ದಂತಹ ಸರ್ವಧರ್ಮೀಯ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಮಾಡಿದಂತಹ ಉದಾತ್ತವಾದ ಹೋರಾಟ ಮತ್ತು ಬಲಿದಾನದ ಫಲವಾಗಿ ನಾವೆಲ್ಲರೂ ಗುಲಾಮತ್ವದಿಂದ ಸ್ವತಂತ್ರರು ಎಂಬ ಪಟ್ಟವನ್ನ ಅಲಂಕರಿಸಿದೆವು. ಆದರೆ ಈ ಸ್ವಾತಂತ್ರ್ಯ ಸಿಕ್ಕಿದ ನಂತರದ ದಿನಗಳಲ್ಲಿ ನಮ್ಮಿಂದಲೇ ಚುನಾಯಿಸಬೇಕಾದಂತಹ ಜನಪ್ರತಿನಿಧಿಗಳು ಎನ್ನುವಂತಹ ನಿಟ್ಟಿನಲ್ಲಿ ಸಂವಿಧಾನವನ್ನ ರಚಿಸಿಕೊಂಡು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜನರಿಂದಲೇ ಚುನಾಯಿಸಲ್ಪಡುವ ವ್ಯಕ್ತಿ ಆ ವ್ಯಕ್ತಿಯನ್ನ ಜನನಾಯಕನಾಗಿ ಆಯ್ಕೆ ಮಾಡುವಂತಹ ಮತದಾನದ ಪ್ರಕ್ರಿಯೆಯನ್ನ ಆರಂಭಿಸಲಾಯಿತು. ಆತ್ಮೀಯರೇ, ಪ್ರಾರಂಭಿಕ ಕಾಲಘಟ್ಟ ಈ ದೇಶದ ಇತಿಹಾಸದಲ್ಲಿ 800 ವರ್ಷಗಳ ಕಾಲ ಆಡಳಿತದ ಚುಕ್ಕಾಣಿಯನ್ನ ಹಿಡಿದು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಲನ್ನ ಹಂಚಿದಂತಹ ಒಂದು ಸಮುದಾಯವಾಗಿದೆ ಮುಸ್ಲಿಂ ಸಮುದಾಯ ಎಂಬುದನ್ನು ನಾವು ಮನಗಾಣಬೇಕಾಗಿದೆ. ದೇಶದ 800 ವರ್ಷಗಳ ಕಾಲ ಪ್ರತಿಯೊಬ್ಬ ಪ್ರಜೆಗಳಿಗೂ ಹಸಿವಿನಿಂದ ಮತ್ತು ಭಯದಿಂದ ಮುಕ್ತಿ ಇರುವಂತಹ ಒಂದು ಸಮಾಜವನ್ನ ಸೃಷ್ಟಿಸಿದಂತಹ ಹೆಗ್ಗಳಿಕೆ ಇರುವಂತಹ ನಮ್ಮ ಸಮುದಾಯ ಸ್ವಾತಂತ್ರ್ಯ ನಂತರದ ಆರಂಭದಲ್ಲಿ ಸಿಗಬೇಕಾದಂತಹ ಮೀಸಲಾತಿಗಳು ಪ್ರಾತಿನಿಧ್ಯಗಳು ಒಂದು ಮಟ್ಟದಲ್ಲಿ ಹೇಳುವುದಾದರೆ ಸ್ವೀಕಾರ್ಯ ಯೋಗ್ಯವಾಗಿತ್ತು. 1980ರ ಸಂದರ್ಭವನ್ನು ಅವಲೋಕಿಸುವುದಾದರೆ 49 ಲೋಕಸಭಾ ಸದಸ್ಯರು ಮುಸಲ್ಮಾನರು ಪಾರ್ಲಿಮೆಂಟ್ಗೆ ಆಯ್ಕೆಯಾಗಿದ್ದರು. ಅಂದರೆ 10% ಪಾರ್ಲಿಮೆಂಟ್ ಮೆಂಬರ್ಗಳು ಅಲ್ಪಸಂಖ್ಯಾತ ಸಮುದಾಯದ ಮುಸಲ್ಮಾನರು ಲೋಕಸಭೆಗೆ ಆಯ್ಕೆಯಾಗಿದ್ದರು ಎಂಬುದನ್ನ ಮನಗಾಣಲಿಕ್ಕೆ ಸಾಧ್ಯ ಆಗ್ತದೆ. ಈ ದೇಶದಲ್ಲಿ ರಾಜಮನೆತನದಿಂದ ಜೀವಿಸ್ತಾ ಇದ್ದಂತಹ ಈ ಸಮುದಾಯವನ್ನ ಮತ ಬ್ಯಾಂಕ್ಗಳಾಗಿ ವೋಟ್ ಬ್ಯಾಂಕ್ಗಳಾಗಿ ದುರ್ಬಳಕೆ ಮಾಡಲಿಕ್ಕೆ ಪ್ರಾರಂಭವಾಗುವುದನ್ನ ಇತಿಹಾಸ ನಮಗೆ ಕಲಿಸಿಕೊಡುತ್ತದೆ. ಮುಸ್ಲಿಮರ ಕೊಡುಗೆಯನ್ನ ಕಂಡುಕೊಂಡು ಈ ದೇಶ ಮಾತ್ರವಲ್ಲ ಪ್ರಪಂಚದಾದ್ಯಂತ ನ್ಯಾಯಭರಿತವಾದ ಆಡಳಿತವನ್ನ ನೀಡಲು ಸಮರ್ಥರಾದಂತಹ ಆಡಳಿತಾಧಿಕಾರಿಗಳಿದ್ದರೆ ಅದು ಮುಸ್ಲಿಂ ಆಡಳಿತಾಧಿಕಾರಿಗಳು ಎಂಬುದನ್ನು ಮನಗಂಡಂತಹ ಮಹಾತ್ಮ ಗಾಂಧಿಯವರು ತನ್ನ ಜೀವನ ಚರಿತ್ರೆಯಲ್ಲಿ ಹೇಳ್ತಾರೆ, ಭಾರತದಲ್ಲಿ ಉಮರ್ ಆಡಳಿತ ಬರಬೇಕು ಅಂತ ಹೇಳಿ, ಭಾರತದಲ್ಲಿ ಉಮರ್ ಖತ್ತಾಬ್ರ ಆಡಳಿತ ಬರಬೇಕು ಅಂತ ಹೇಳಿ. ಯಾವ ಉಮರ್ ಖತ್ತಾಬ್? ಮಕ್ಕಾದ ಪರಿಸರದಲ್ಲಿ ಖತ್ತಾಬ್ ಅಂತ ಹೇಳಿದರೆ ಉಮರ್ ರಲಿಯಲ್ಲಾಹು ಅನ್ಹುರವರ ತಂದೆಯಾಗಿದ್ದರು. ಮಕ್ಕಾದಲ್ಲಿ ಒಂದು ನಾಣ್ಣುಡಿ ಇತ್ತು, ಖತ್ತಾಬ್ರ ಕತ್ತೆ ಇಸ್ಲಾಂ ಧರ್ಮವನ್ನ ಸ್ವೀಕರಿಸಬಹುದು, ಸತ್ಯವನ್ನ ಅರ್ಥ ಮಾಡಬಹುದು ವಿನಃ ಖತ್ತಾಬ್ರ ಮಗನಾದ ಉಮರ್ನಿಂದ ಸತ್ಯವನ್ನ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಕ್ರೂರಿಯಾಗಿದ್ದ ದುಷ್ಟನಾಗಿದ್ದ ಉಮರ್ ಪ್ರಪಂಚದ ಜನತೆಯಿಂದ ಪ್ರಶಂಸೆಗೆ ಒಳಪಡುವಂತಹ ಅತ್ಯುತ್ತಮವಾದ ಆಡಳಿತಾಧಿಕಾರಿಯಾಗಿ ಗುರುತಿಸಲ್ಪಡುವುದಾದರೆ ತನ್ನ ಭರಣವನ್ನ ತನ್ನ ಆಡಳಿತವನ್ನ ನಡೆಸುವ ಪ್ರದೇಶದಲ್ಲಿ ಒಂದು ಆಡಿನ ಮರಿಯು ಹಸಿವಿನಿಂದ ಸತ್ತರೆ ಸೃಷ್ಟಿಕರ್ತನಿಗೆ ನಾನು ಉತ್ತರವನ್ನ ನೀಡಬೇಕಾದೀತು ಎನ್ನುವಂತಹ ಮಹತ್ತರವಾದ ಪರಿಜ್ಞಾನದೊಂದಿಗೆ ಆಡಳಿತ ನಡೆಸಿದ ಆ ಉಮರ್ ಆಡಳಿತವನ್ನ ಈ ದೇಶದಲ್ಲಿ ಕಾಣಬೇಕು ಅಂತ ಹೇಳಿಕೊಂಡು ಕನಸು ಕಂಡ ಮಹಾತ್ಮ ಗಾಂಧಿಯನ್ನ ಈ ದೇಶದ ರಾಜಧಾನಿ ನವದೆಹಲಿಯ ಬಿರ್ಲಾ ಭವನದಲ್ಲಿ ನಾಥೂರಾಮ್ ಗೋಡ್ಸೆ ಎನ್ನುವಂತಹ ಸಂಘ ಪರಿವಾರದ ಜನಕರಲ್ಲಿ ಒಬ್ಬನಾದಂತಹ ವ್ಯಕ್ತಿ ಗುಂಡಿಟ್ಟು ಕೊಲ್ಲುವ ಮೂಲಕ ಈ ದೇಶದಲ್ಲಿ ಕರಾಳ ಚರಿತ್ರೆಗೆ ಇತಿಹಾಸವನ್ನ ಬರೆದಿರುವುದನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಬಂಧುಗಳೇ, ಒಂದು ಇತಿಹಾಸದ ಪ್ರಾರಂಭ ಆಯಿತು. ಯಾವ ರೀತಿಯ ಇತಿಹಾಸ? ಎಲ್ಲರೂ ನೆನೆಸಿದ್ರು ನಾಥೂರಾಮ್ ಗೋಡ್ಸೆ ಮಹಾತ್ಮ ಗಾಂಧಿಯನ್ನ ಕೊಂದಿರುವಂತಹದ್ದು ಅದು ಒಂದು ದುಷ್ಕೃತ್ಯ, ಒಂದು ನಡೆಯಬಾರದಂತಹ ಒಂದು ಘಟನೆ ಅಂತ ಹೇಳಿ. ಆದರೆ ಈ ಗೋಡ್ಸೆ ಸಂತತಿಗಳಿಗೆ ನೀರನ್ನು ಹಾಕಿ ಪೋಷಿಸಿದಂತಹ ಕಾಂಗ್ರೆಸ್ಗೆ ಮನವರಿಕೆಯಾದದ್ದು 1992ರಲ್ಲಿ ಬಾಬರಿ ಮಸೀದಿ ಧ್ವಂಸವಾಗುವುದರೊಂದಿಗೆ ನಾಥೂರಾಮ್ ಗೋಡ್ಸೆ ಮಹಾತ್ಮ ಗಾಂಧಿಯನ್ನ ಕೊಲ್ಲುವ ಮೂಲಕ ದುಷ್ಕೃತ್ಯದ ಗಿಡವನ್ನ ಮಾತ್ರ ನೆಟ್ಟಿದ್ದಾನೆ. ಈ ದೇಶದಲ್ಲಿ ಅದು ಹೆಮ್ಮರವಾಗಿ ಬೆಳೆದಿದೆ. 1992ರಲ್ಲಿ ಕಾಂಗ್ರೆಸ್ ಮಾತ್ರವಲ್ಲ, ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಅರ್ಥ ಮಾಡಿದ ಇದು ಕೇವಲ ಒಂದು ಗಿಡವಲ್ಲ, RSS ಅಥವಾ
ಬಿಜೆಪಿ ಎನ್ನುವಂತಹದ್ದು ಒಂದು ಹೆಮ್ಮರವಾಗಿ ಬೆಳೆದಿದೆ ಎಂಬುದನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ ಆಯಿತು ಬಂಧುಗಳೇ. ಈ ದೇಶದ ಜನತೆ ಬಹಳಷ್ಟು ದಿಗ್ಭ್ರಮೆಗೊಂಡ್ರು. ನ್ಯಾಯಗಳು ಮರೀಚಿಕೆಯಾಗಲಿಕ್ಕೆ ಸಾಧ್ಯ ಆಯಿತು, ಕಾಣಲಿಕ್ಕೆ ಸಾಧ್ಯ ಆಯಿತು. ಸಮಾನತೆಗಳಿಲ್ಲ, ಮೀಸಲಾತಿಗಳಿಲ್ಲ, ಪ್ರಾತಿನಿಧ್ಯ ಇಲ್ಲ. ಅಲ್ಪಸಂಖ್ಯಾತರಾದ ಮುಸಲ್ಮಾನರಿಗೆ, ಕ್ರೈಸ್ತರಿಗೆ, ದಲಿತರಿಗೆ ಎಲ್ಲ ಹಕ್ಕುಗಳಿಂದ ವಂಚನೆಯನ್ನ ಮಾಡಲಿಕ್ಕೆ ಪ್ರಾರಂಭ ಆಗುವಂತಹ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಎದ್ದೇಳಲಿಕ್ಕೆ ಪ್ರಾರಂಭ ಆಯಿತು ಬಂಧುಗಳೇ. ಈ ಸಂದರ್ಭದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಮತವನ್ನ ಪಡೆದಂತಹ ಪ್ರತಿಯೊಂದು ಜಾತಿ ಜನಾಂಗದವರು ಕೂಡ ಒಂದೊಂದು ಪಕ್ಷವನ್ನು ಹುಟ್ಟು ಹಾಕಲಿಕ್ಕೆ ಪ್ರಾರಂಭಿಸಿದ್ರು. ಯಾದವರು ಮುಲಾಯಂ ಸಿಂಗ್ ಯಾದವರ ನೇತೃತ್ವದಲ್ಲಿ ಸಮಾಜವಾದಿ ಪಕ್ಷವನ್ನು ಪ್ರಾರಂಭಿಸಿದ್ರು. ದಲಿತರು ಕಾಶಿರಾಮ್ ರವರ ನೇತೃತ್ವದಲ್ಲಿ ಬಹುಜನ್ ಸಮಾಜವನ್ನ ನಿರ್ಮಿಸಿದ್ರು. ಕರ್ನಾಟಕವನ್ನೇ ನೋಡುವುದಾದರೆ ಒಕ್ಕಲಿಗರು ಜೆಡಿಎಸ್ ಅನ್ನು ಪ್ರಾರಂಭಿಸಿದ್ರು. ಪ್ರತಿಯೊಂದು ಜಾತಿ ಜನಾಂಗದವರು ಈ ದೇಶದ ರಾಜ್ಯಗಳಲ್ಲಿ ಒಂದೊಂದು ರಾಜಕೀಯ ಪಕ್ಷವನ್ನು ಹುಟ್ಟು ಹಾಕಿದ್ರು. ಆದರೆ ಈ ದೇಶದಲ್ಲಿ ನಮಗೆ ನ್ಯಾಯವನ್ನು ಒದಗಿಸುವವರು, ನಮಗೆ ನಮ್ಮ ಹಕ್ಕನ್ನು ನೀಡುವವರು, ಸರ್ವರಿಗೂ ಸಮವಾದ ಪಾಲನ್ನು ನೀಡಬಹುದು ಅಂತ ಹೇಳಿಕೊಂಡು ಅಲ್ಪಸಂಖ್ಯಾತ ಮುಸಲ್ಮಾನರು ಮಾತ್ರ ಯಾವುದೇ ರಾಜಕೀಯ ಪಕ್ಷವನ್ನ ಹುಟ್ಟು ಹಾಕದೆ 70 ವರ್ಷಗಳಿಂದ ಕಾಂಗ್ರೆಸ್ ಅನ್ನ ನಂಬಿಕೊಂಡು ಬರ್ತಾ ಇದ್ದೇವೆ. ಯಾವ ಕಾಂಗ್ರೆಸ್ ಬಂಧುಗಳೇ? ಇವತ್ತು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಬಾರದು, ಅದಕ್ಕಿರುವ ಪರ್ಯಾಯ ಶಕ್ತಿ ರಾಹುಲ್ ಗಾಂಧಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಮ್ಮ ಸಮುದಾಯ 1984ರಲ್ಲಿ ಹೇಳಿತ್ತು ಈ ದೇಶದಲ್ಲಿ ಇಂತಹ ದುಷ್ಕೃತ್ಯ ಬರಬಾರದು ಅಂತ ಹೇಳಿದ್ರೆ ರಾಜೀವ್ ಗಾಂಧಿ ಪರಿಹಾರ. ರಾಜೀವ್ ಗಾಂಧಿಯನ್ನು ತೋರಿಸಿ ರಾಜೀವ್ ಗಾಂಧಿಯ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಮತವನ್ನ ಹಾಕಿದ್ವಿ ನಾವು. ಆದರೆ ನಮ್ಮ ಆರಾಧನೆಯ ಕೇಂದ್ರ ಬಿಂದುವಾಗಿದ್ದ ಸೃಷ್ಟಿಕರ್ತನಿಗೆ ಸ್ತುತಿಯನ್ನ ಅರ್ಪಿಸ್ತಾ ಇದ್ದಂತಹ ಬಾಬರಿ ಮಸೀದಿಯ ಒಳಗಡೆ ಮೂರ್ತಿಯನ್ನ ಪೂಜೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡುವ ಮೂಲಕ ಈ ಇತಿಹಾಸವನ್ನ, ಕರಾಳ ಇತಿಹಾಸಕ್ಕೆ ಒಂದು ಮುಂದುವರಿದ ಪುಟಗಳನ್ನ ಸೇರಿಸಿದಂತಹ ಒಂದು ಪ್ರಯತ್ನವನ್ನ ರಾಜೀವ್ ಗಾಂಧಿ ಅವರು ಮಾಡಿದ್ರು. ತದನಂತರ ನರಸಿಂಹರಾವ್ ಬಂದ್ರು. ಒಂದು ವಿಶ್ವಾಸ ಬಂತು, ನರಸಿಂಹರಾವ್ ಅವರು ಅಲ್ಪಸಂಖ್ಯಾತರಿಗೆ ಏನಾದರೂ ಉಪಕಾರ ಮಾಡಬಹುದು ಅಂತ ಹೇಳಿ ಬಾಬರಿ ಮಸೀದಿಯನ್ನ ಧ್ವಂಸ ಮಾಡಿದ್ರು. ಹೇಳಿದ್ರು ಅದೇ ಜಾಗದಲ್ಲಿ ಬಾಬರಿ ಮಸೀದಿಯನ್ನು ಪುನರ್ ನಿರ್ಮಿಸ್ತೇವೆ ಅಂತ ಹೇಳಿ. ಆದ್ರೆ ಬಂಧುಗಳೇ ನೆನಪಿಟ್ಟುಕೊಳ್ಳಿ, ಬಾಬರಿ ಮಸೀದಿಯನ್ನು ಪುನರ್ ನಿರ್ಮಿಸುವುದು ಬಿಡಿ, ಆ ಸ್ಥಳದಲ್ಲಿ ಒಂದು ಪಂಚಾಂಗವನ್ನು ಕೂಡ ಮಾಡಲಿಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ. ನಮ್ಮ ಸಮುದಾಯ ಶೋಷಣೆಗೆ ಒಳಪಟ್ಟಂತಹ, ಅನ್ಯಾಯಕ್ಕೆ ಒಳಪಟ್ಟಂತಹ ಈ ಸಮುದಾಯ ತದನಂತರ ಮನಮೋಹನ್ ಸಿಂಗ್ರ ಮೇಲೆ ವಿಶ್ವಾಸ ಇಟ್ಟಿತು. ವಿಶ್ವಾಸ ಇಟ್ಟಂತಹ ಈ ಸಮುದಾಯಕ್ಕೆ ಲಿಬರ್ಹಾನ್ ಕಮಿಷನ್ ಅನ್ನ ನೇಮಕ ಮಾಡಿ ಇಲ್ಲಿ ಉಮಾ ಭಾರತಿ ಅಂತಹ, ಅಡ್ವಾಣಿಯಂತಹ ವ್ಯಕ್ತಿಗಳು ಈ ಬಾಬರಿ ಮಸೀದಿಯ ಧ್ವಂಸದ ಹಿಂದಿದ್ದಾರೆ ಅಂತ ಹೇಳಿಕೊಂಡು ಕೇವಲ ತೋರಿಸಿದ್ದೇ ವಿನಃ ಅವರನ್ನ ಕನಿಷ್ಠ ಒಂದು ದಿನಕ್ಕಾದರೂ ಜೈಲಿನ ಕಂಬಿಯನ್ನು ಎನಿಸುವಂತೆ ಮಾಡಲಿಕ್ಕೆ ಈ ಕಾಂಗ್ರೆಸ್ಗೆ ಸಾಧ್ಯ ಆಗಲಿಲ್ಲ ಎನ್ನುವಂತಹ ವಾಸ್ತವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಬಂಧುಗಳೇ. ಈಗ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಪರ್ಯಾಯ ಶಕ್ತಿ ಅಂತ ಹೇಳಿ. ನಿಮ್ಗೆ ಗೊತ್ತಿರಲಿ, ಈ ಗಾಂಧಿ ಎನ್ನುವಂತಹ ಹೆಸರಿನ ಜನಕ ಹೇಳ್ತಾ ಇದ್ದಾರೆ ಈ ದೇಶದಲ್ಲಿ ಉಮರ್ ಆಡಳಿತ ಬರಬೇಕು ಅಂತ ಹೇಳಿ. ಆ ಉಮರ್ರ ಸಂತತಿಗಳಾದ ನಾವು ಹೇಳ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ಪರ್ಯಾಯ ರಾಹುಲ್ ಗಾಂಧಿ ಅಂತ ಹೇಳಿ. ಎಂತಹ ಒಂದು ದುರಂತ, ಈ ಸಮುದಾಯದ ಎಂತಹ ದುರಂತ ಅಂತ ಹೇಳಿಕೊಂಡು ನಾವು ಆಲೋಚನೆ ಮಾಡಬೇಕಾಗಿದೆ ಬಂಧುಗಳೇ. ಖಂಡಿತವಾಗಿಯೂ ಈ ಕಾಲಘಟ್ಟದಲ್ಲಿ ರಾಹುಲ್ ಗಾಂಧಿ ಪ್ರಧಾನಿಯಾಗಿ ಬರಲಿ. ಆದರೆ ಈ ರಾಹುಲ್ ಗಾಂಧಿ ಅಥವಾ ಇತರ ಕಾಂಗ್ರೆಸ್ಸಿನ ನಾಯಕರ ಒಟ್ಟಿಗೆ ವಿಶ್ವಾಸ ಇಡುವಂತಹ, ಭರವಸೆ ಇಡುವಂತಹ ಆ ವಿಚಾರ ಏನಿದೆಯೋ ಅದನ್ನ ನೀವು ಖಂಡಿತವಾಗಿಯೂ ಕೂಡ ನದಿಗಳಿಗೆ ಬಿಸಾಡಬೇಕಾದಂತಹ ಅಗತ್ಯ ಇದೆ. ಯಾಕಂದ್ರೆ ಹೇಳಿದರೆ ಕೊಟ್ಟಂತಹ ಭರವಸೆಗಳನ್ನ ಯಾವುದನ್ನು ಕೂಡ ಪೂರ್ತಿ ಮಾಡುವಂತಹ ಒಂದು ಪಕ್ಷವಾಗಿದೆ. ಮಾತ್ರವಲ್ಲ, ನಿರಂತರವಾಗಿ ನಮ್ಮನ್ನ ವೋಟ್ ಬ್ಯಾಂಕ್ಗಳಾಗಿಸಿಕೊಂಡು ನಮ್ಮನ್ನ ಕೇವಲ ದುರ್ಲಾಭವನ್ನ ಪಡೆದಂತಹ ಒಂದು ಪಕ್ಷವಾಗಿದೆ ಕಾಂಗ್ರೆಸ್ ಎಂಬಂತಹ ವಾಸ್ತವವನ್ನ ನಾವು ಅರ್ಥ ಮಾಡಬೇಕಾಗಿದೆ ಸಹೋದರರೇ. ಇಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ 8-10 ವರ್ಷಗಳಿಂದ ಈ ದೇಶದಲ್ಲಿ ಶಕ್ತಿ ಮೀರಿ ಶೋಷಣೆಗೆ ಒಳಪಟ್ಟಂತಹ ಜನರ ಪರವಾಗಿ ಧ್ವನಿಯನ್ನ ಎತ್ತಿಕೊಂಡು, ಹೋರಾಟವನ್ನ ಮಾಡಿಕೊಂಡು, ಬೀದಿಗಳಲ್ಲಿ ನಿಂತು ನ್ಯಾಯವನ್ನ ಕೇಳಿಕೊಂಡು, ಅಧಿಕಾರಿಗಳ ಕಚೇರಿಗಳ ಮುಂದೆ ನಿಂತುಕೊಂಡು ಫ್ಲೆಕ್ಸ್ ಪ್ಲೇಕಾರ್ಡ್ ಅನ್ನು ಹಿಡಿದು ಧಿಕ್ಕಾರಗಳನ್ನ ಕೂಗಿ ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ರೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಸಲ್ಮಾನರನ್ನ ಬೆದರಿಸುವಂತಹ ತಂತ್ರಗಾರಿಕೆ ಮೊರೆ ಹೋಗಿದೆ. ಮೋದಿ ಬರ್ತಾರೆ ಅಂತ ಹೇಳಿ. ಬಂಧುಗಳೇ, ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಕಳೆದ 70 ವರ್ಷಗಳಿಂದ ನಮ್ಮ ಮತವನ್ನ ಮಾತ್ರ ಬೇಟೆಯಾಡ್ತಾ ಇದ್ದಾರೆ.
ಕರ್ನಾಟಕ ರಾಜ್ಯದಲ್ಲಿ ಇದೀಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಒಬ್ಬ ವ್ಯಕ್ತಿಗೆ ಗೆಲ್ಲಲು ಅಸಾಧ್ಯವಾಗುವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಕೇರಳದಲ್ಲಿ, ಇಡೀ ಕೇರಳ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಚುನಾಯಿತರಾಗ್ತಾ ಇದ್ದಂತಹ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ವಯನಾಡ್ನಿಂದ ಶಾನವಾಸ್ ರವರು ಈ ವರ್ಷ ಅಲ್ಲಿ ಸಿದ್ದಿಕ್ ರವರಿಗೆ ಅವಕಾಶ ಇತ್ತು. ರಾಹುಲ್ ಗಾಂಧಿ ಅವರು ಬಂದು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಮೇಥಿಯಲ್ಲಿ ಸ್ವಲ್ಪ ತೀವ್ರ ಪೈಪೋಟಿ ಇದೆ. ಆದ್ರಿಂದ ಅವರಿಗೆ ಇರುವಂತಹ ಪರ್ಯಾಯ ಕ್ಷೇತ್ರ ಮುಸಲ್ಮಾನರ ಬಾಹುಲ್ಯ ಇರುವ ವಯನಾಡ್ ಆಗಿರುವಂತಹದ್ದು ದುರಂತ ಆಗಿದೆ. ತಮಿಳುನಾಡಿನಲ್ಲಿ ಇಂದು ಒಬ್ಬನೇ ಒಬ್ಬ ಮುಸಲ್ಮಾನನಿಗೆ ಸ್ಪರ್ಧಿಸುವಂತಹ ಅವಕಾಶವನ್ನ ಕೊಡುವುದಿಲ್ಲ. ಯಾವ ರೀತಿಯ ನ್ಯಾಯವನ್ನ, ಯಾವ ರೀತಿಯ ನೀತಿಯನ್ನ ಕಾಂಗ್ರೆಸ್ ಪಾಲಿಸ್ತಾ ಇದೆ ಎಂಬುದನ್ನು ನಾವು ಅರ್ಥ ಮಾಡಬೇಕಾಗಿದೆ. ಸಹೋದರರೇ, ನಾವೆಲ್ಲಾದರೂ ಒಂದೆರಡು ಕ್ಷೇತ್ರವನ್ನ ಗುರಿಪಡಿಸಿ ನಮ್ಮ ಪಕ್ಷವನ್ನ ಮೇಲೆ ತರುವ ನಿಟ್ಟಿನಲ್ಲಿ ಮಾತ್ರವಲ್ಲ, ಶೋಷಣೆಗೆ ಒಳಪಟ್ಟ ಜನರ ಧ್ವನಿಯಾಗಿ ಸ್ಪರ್ಧೆ ಮಾಡುವುದಾದ್ರೆ ಹೇಳ್ತಾರೆ ಇವರು ಸ್ಪರ್ಧೆ ಮಾಡಿ ಬಿಜೆಪಿಯನ್ನ ತರ್ತಾ ಇದ್ದಾರೆ ಅಂತ ಹೇಳಿ. ಇಡೀ ಭಾರತದಲ್ಲಿ ಎಸ್ಡಿಪಿಐ ಸ್ಪರ್ಧೆ ಮಾಡ್ತಾ ಇರುವಂತಹದ್ದು ಕೇವಲ 15 ಕ್ಷೇತ್ರದಲ್ಲಿ. ಕರ್ನಾಟಕದಲ್ಲಿ 1 ಕ್ಷೇತ್ರ ಮಾತ್ರ ಆಗಿರ್ತದೆ ಎಸ್ಡಿಪಿಐ ಸ್ಪರ್ಧೆ ಮಾಡ್ತಾ ಇರುವಂತಹದ್ದು. ಬಂಧುಗಳೇ, ನಿಮಗೆ ಗೊತ್ತಿರಲಿ, ಉತ್ತರ ಪ್ರದೇಶದಲ್ಲಿ ಸಾಂಪ್ರದಾಯಿಕ ವಿರೋಧಿಗಳಾಗಿದ್ದಾರೆ ಸಮಾಜವಾದಿ ಪಕ್ಷ ಮತ್ತು ಬಹುಜನ್ ಸಮಾಜ ಪಕ್ಷ, ಎಸ್ಪಿ ಮತ್ತು ಬಿಎಸ್ಪಿ. ಒಮ್ಮೆ ಮುಲಾಯಂ ಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ, ಇನ್ನೊಮ್ಮೆ ಮಾಯಾವತಿ ಆಗ್ತಾರೆ, ತದನಂತರ ಅಖಿಲೇಶ್ ಯಾದವ್ ಆಗ್ತಾರೆ. ಸಾಂಪ್ರದಾಯಿಕ ಬದ್ಧ ವೈರಿಗಳಾದ ಎಸ್ಪಿ ಮತ್ತು ಬಿಎಸ್ಪಿ ಈ ಬಾರಿಯ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡು ಬಿಜೆಪಿಯನ್ನ ಸೋಲಿಸಲು ಪಣತೊಟ್ಟಿರಬೇಕಾದರೆ ಕಾಂಗ್ರೆಸ್ ಅವರ ಮೈತ್ರಿಯನ್ನ ಮುರಿದುಕೊಂಡು 80 ಕ್ಷೇತ್ರದಲ್ಲಿ 71 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದೆ. ಯಾವ 71 ಕ್ಷೇತ್ರ? ಕಳೆದ 2014ರ ಲೋಕಸಭಾ ಚುನಾವಣೆಯಲ್ಲಿ 2 ಲೋಕಸಭಾ ಸದಸ್ಯರನ್ನ ಚುನಾಯಿಸಲ್ಪಟ್ಟಂತಹ ಉತ್ತರ ಪ್ರದೇಶ ಮಾತ್ರವಲ್ಲ, ಸ್ಪರ್ಧಿಸ್ತಾ ಇರುವಂತಹ 71 ಕ್ಷೇತ್ರದಲ್ಲಿ 50 ಕ್ಷೇತ್ರಗಳಲ್ಲಿ ಠೇವಣಿಯನ್ನ ಪಡೆಯದಂತಹ ಕಾಂಗ್ರೆಸ್ 2014ರ ಲೋಕಸಭಾ ಚುನಾವಣೆಯಲ್ಲಿ 50 ಕ್ಷೇತ್ರಗಳಲ್ಲಿ ಠೇವಣಿಯನ್ನ ಪಡೆಯಲಿಕ್ಕೆ, ಇವರಿಗೆ ಡೆಪಾಸಿಟ್ ಅನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾಕೆ? ಬಿಜೆಪಿಯನ್ನು ಗೆಲ್ಲಿಸ್ತಾ ಇರುವವರು ಎಸ್ಡಿಪಿಐ ಕಾಂಗ್ರೆಸ್ನವರ. ವೆಸ್ಟ್ ಬೆಂಗಾಲ್ನಲ್ಲಿ ನಮಗೆ ಗೊತ್ತಿರಬಹುದು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ, ಈ ಬಾರಿಯ ಚುನಾವಣೆಗಿಂತ 6 ತಿಂಗಳು ಮೊದಲು ಪಾರ್ಲಿಮೆಂಟ್ ನಲ್ಲಿ ರಾಹುಲ್ ಗಾಂಧಿ ಅವರು ಬಹಳಷ್ಟು ದೊಡ್ಡದಾಗಿ ಮಾತನಾಡಿದರು. ಅವರ ಮಾತುಗಾರಿಕೆಯ ಶೈಲಿಯ ಪ್ರಬುದ್ಧತೆ ನೋಡಿ ಇಡೀ ದೇಶವೇ ಮೆಚ್ಚಿಕೊಂಡಿತು. ಅವರು ಕೊನೆಯದಾಗಿ ಒಂದು ಕಣ್ಣನ್ನ ಮಿಟುಕಿಸುವ ಮೂಲಕ, ಕಣ್ಣೊತ್ತುವ ಮೂಲಕ ಒಂದು ವಿವಾದವೂ ಕೂಡ ಆಗಿತ್ತು. ಅವರನ್ನ ಹಾಸ್ಯವನ್ನು ಕೂಡ ಮಾಡಲಾಗಿತ್ತು. ಈ 6 ತಿಂಗಳ ನಂತರ ಆಗಿರ್ತದೆ ರಾಹುಲ್ ಗಾಂಧಿ ಬಿಜೆಪಿಯ ವಿರುದ್ಧ ಪ್ರಬಲವಾಗಿ ಧ್ವನಿ ಎತ್ತಿರುವಂತಹದ್ದು. ಆದರೆ ವೆಸ್ಟ್ ಬೆಂಗಾಲ್ನ ಮಮತಾ ಬ್ಯಾನರ್ಜಿ ಅವರ ಹಿಸ್ಟ್ರಿಯನ್ನ ನೋಡಿ, ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ ಅವರು ಕಳೆದ 5 ವರ್ಷದಲ್ಲಿ ನಿರಂತರವಾಗಿ, ಅದು ಕಪ್ಪು ಹಣದ ವಿಷಯ ಬಂದಾಗ, ನೋಟ್ ಬ್ಯಾನ್ ನ ವಿಷಯ ಬಂದಾಗ, ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ನಿರಂತರವಾಗಿ ಸೈದ್ಧಾಂತಿಕವಾಗಿ ಬಿಜೆಪಿಯನ್ನು ಎದುರಿಸಿಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ವೆಸ್ಟ್ ಬೆಂಗಾಲ್ನಲ್ಲಿ ತೃಣಮೂಲ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಲಿಕ್ಕೆ ತಯಾರಿಲ್ಲ. ಸುಮಾರು 68 ಕ್ಷೇತ್ರಗಳಲ್ಲಿ ಮತಗಳನ್ನ ವಿಭಜನೆ ಮಾಡಿಕೊಂಡು ಬಿಜೆಪಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ರವರ ಜನಸಾಮಾನ್ಯರ ಧ್ವನಿಯಾಗಿರುವಂತಹ ಆಮ್ ಆದ್ಮಿ ಪಕ್ಷದ ಜೊತೆ ಮೈತ್ರಿ ಮಾಡಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ. ಸುಮಾರು 100ರಿಂದ 150 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಅವಕಾಶ ಮಾಡಿಕೊಡ್ತಾ ಇರುವಂತಹ ಕಾಂಗ್ರೆಸ್ ಎಸ್ಡಿಪಿಐ ಸ್ಪರ್ಧೆ ಮಾಡುವ 1-2 ಕ್ಷೇತ್ರಗಳಲ್ಲಿ ಹೇಳ್ತಾ ಇದೆ ಬಿಜೆಪಿಗೆ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನೆನಪಿಟ್ಟುಕೊಳ್ಳಿ, ನರೇಂದ್ರ ಮೋದಿ ಅಂತ ಹೇಳಿದ ತಕ್ಷಣ ಮಾತ್ರವಲ್ಲ, ಗಡ್ಡ ಮತ್ತು ತೊಪ್ಪಿ ಹಾಕಿದ ತಕ್ಷಣ ಮಂಗಳೂರಿನಲ್ಲಿ ನಡೆದಾಡಲು ಹೆದರುತ್ತಿದ್ದಂತಹ ಈ ಸಮುದಾಯ ನಾಳೆ ನರೇಂದ್ರ ಮೋದಿ ಮಂಗಳೂರಿಗೆ ಬರ್ತಾ ಇದ್ರು ಕೂಡ ಆ ಬಗ್ಗೆ ಕಿಂಚಿತ್ತು ಗಮನವಿಲ್ಲದೆ, ಅದರ ಬಗ್ಗೆ ಲೆಕ್ಕಿಸದೆ ಬಹಳಷ್ಟು ಸಾರಾಸಗಾಟವಾಗಿ ಮಂಗಳೂರಿನ ಬೀದಿಗಳಲ್ಲಿ ಪ್ರತಿಯೊಬ್ಬ ಮುಸಲ್ಮಾನನು ಹೆಮ್ಮೆಯಿಂದ, ಅಭಿಮಾನದಿಂದ ಇವತ್ತು ಹೆಚ್ಚೆಯಾಗಿ ಬರ್ತಾ ಇದ್ದಾನೆ, ನಾಳೆಯೂ ಹೋಗ್ತಾನೆ. ಯಾವ ನರೇಂದ್ರ ಮೋದಿಗೂ ಕೂಡ ಹೆದರದೆ ಧೈರ್ಯದಿಂದ ಮುನ್ನುಗ್ಗುವಂತಹ ಆ ಧೀರತೆಯ ಪಾಠವನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿತವಾಗಿಯೂ ಕಳೆದ 10 ವರ್ಷಗಳಿಂದ ಈ ಜಿಲ್ಲೆಯ ಜನತೆಗೆ ಪ್ರಜ್ಞಾವಂತಿಕೆಯ ಪಾಠದೊಂದಿಗೆ ಕಳಿಸಿಕೊಟ್ಟಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಮೋದಿಯನ್ನು ತೋರಿಸಿ ಬೆದರಿಸ್ತಾ ಇದ್ದಾರೆ. ನಮ್ಮ ಮತಗಳು ಅಂತ ಹೇಳಿದರೆ ಪುಕ್ಕಟೆಯಾಗಿ ಸಿಗಬಹುದು ಅಂತ ಹೇಳಿ ಭಾವಿಸ್ತಾ ಇದ್ದಾರೆ. ಬಂಧುಗಳೇ, ಇಂದು ನಮ್ಮ ಈ ಕೆಸಿ ರೋಡ್ ಅನ್ನು ಮಾತ್ರವಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಪ್ರತಿನಿಧಿಸ್ತಾ ಇರುವಂತಹ ಉಸ್ತುವಾರಿ ಸಚಿವರು ಈ ಬಿಜೆಪಿಯನ್ನ ವಿರೋಧಿಸುವಂತಹ ಗೋಜಿಗೆ ಹೋಗದೆ ಎಸ್ಡಿಪಿಐಯನ್ನ ಬಹಳಷ್ಟು ಪ್ರಬಲವಾಗಿ ವಿರೋಧಿಸ್ತಾ ಇದ್ದಾರೆ.
ನಿನ್ನೆಯಷ್ಟೇ ಪತ್ರಿಕೆಯಲ್ಲಿ ಅವರ ಸಂದರ್ಶನ ಒಂದು ಬಂದಿತ್ತು. ಆ ಪತ್ರಿಕೆಯವರ ಅರ್ಧ ಸಂದರ್ಶನ SDP ವಿರುದ್ಧ, ಬಿಜೆಪಿಯ ವಿರುದ್ಧ ಧ್ವನಿ ಎತ್ತಿದ್ರೆ ಕ್ಷಮಾಪಣೆ ಕೇಳಬೇಕು ಅವರಿಗೆ. ಕಳೆದ ಬಾರಿ ಹೇಳಿದ್ರು ಸಂವಿಧಾನ ವಿರೋಧಿಗಳಿಗೆ ಚಪ್ಪಲಿಯಲ್ಲಿ ಹೊಡಿಬೇಕು ಅಂತ ಹೇಳಿದ್ರು. ಬಿಜೆಪಿಯವರು ಒತ್ತಡಕ್ಕೆ ಮಣಿದ್ರು, ಆ ಮಾತಿಗೆ ಕ್ಷಮಾಪಣೆ ಕೇಳಿದ್ರು. SDP ಹೇಳ್ತದೆ ಅವರನ್ನ ಚಪ್ಪಲಿಯಲ್ಲಿ ಹೊಡೆಯುವುದಲ್ಲ, ಬೀದಿಯಲ್ಲಿ ನಿಂತು ಈ ಕಾನೂನು ಅವಕಾಶ ಕೊಡುವುದಾದ್ರೆ ಕಲ್ಲು ಬಿಸಾಡಿ ಹೊಡಿಬೇಕು ಅವರಿಗೆ. ಸಂವಿಧಾನ ವಿರೋಧಿಗಳನ್ನ ಈ ದೇಶದಿಂದ ಒದ್ದೋಡಿಸಬೇಕು. ಆದ್ರೆ ಈ ಮಾತನ್ನ ಹೇಳಿ ಅದರಲ್ಲಿ ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯವಿಲ್ಲದ ಇವರು ಹೇಳ್ತಾರೆ SDP ಅವರು ರಾಜಕೀಯ ಮಾಡ್ತಾರೆ, ಖುರೇಶಿ ಘಟನೆಯನ್ನು ಪ್ರಸ್ತಾಪಿಸ್ತಾರೆ. ಕಳೆದ ಬಾರಿ 1 ವರ್ಷದ ಹಿಂದೆ ಖುರೇಶಿ ಘಟನೆ ನಡೆಯಿತು. ಏನಾಯ್ತು ಖುರೇಶಿ ಘಟನೆಯಲ್ಲಿ? ಬಂಧುಗಳೇ, ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಒಬ್ಬ ಅಮಾಯಕ ಮುಸ್ಲಿಂ ಯುವಕನನ್ನ ತನಿಖೆಯ ನೆಪವನ್ನು ಒಡ್ಡಿಕೊಂಡು ಪೊಲೀಸರು ಮಾರಣಾಂತಿಕವಾಗಿ ಹೊಡೆದು ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಆಕ್ರೋಶದ ಫಲವಾಗಿ ಕಮಿಷನರೇಟ್ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ರು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಇಡೀ ಸಮುದಾಯ ಆಕ್ರೋಶಗೊಂಡಿತು. ಈ ಒಂದು ಘಟನೆಯಲ್ಲಿ ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿಕೊಂಡು ಪಟ್ಟು ಹಿಡಿದ ಸಂದರ್ಭದಲ್ಲಿ ಮುಸಲ್ಮಾನರ ಆ ಆಕ್ರೋಶದ ಪಟ್ಟಿಗೆ ಜಿಲ್ಲಾಡಳಿತದ ಆದೇಶದ ಮೇರೆಗೆ ಪೊಲೀಸ್ ಕಮಿಷನರ್ ಅವರು ಸಿಸಿಬಿಯನ್ನ ಬರ್ಖಾಸ್ತುಗೊಳಿಸಿದ್ರು. ಸಿಸಿಬಿ ಇನ್ಸ್ಪೆಕ್ಟರ್ ಅನ್ನ ರಜೆಯ ಮೇಲೆ ಕಳುಹಿಸಿದ್ರು. ಆದರೆ ಅವರನ್ನ ವಾಪಸ್ ಕರೆಸಿಕೊಂಡು ಸಿಸಿಬಿ ಪೊಲೀಸರ ಆಡಳಿತವನ್ನ ಅಥವಾ ಅವರ ಕೆಲಸವನ್ನ ಮರುಸ್ಥಾಪಿಸಲಿಕ್ಕೆ ಕಾರಣ ಆದವರು ತಾವೆಂದು ಈ ಜಿಲ್ಲೆಯ ಜನತೆಗೆ ಗೊತ್ತಿಲ್ಲ ಅಂತ ಹೇಳಿ ಭಾವಿಸಿದ್ದೀರಾ? ಇಲ್ಲಿ ಕೊಣಾಜಿಯಲ್ಲಿ ಇವತ್ತು ಬಿಜೆಪಿಯ ವಿರುದ್ಧವಾಗಿ ಕಾಂಗ್ರೆಸ್ನವರು ಪ್ರಚಾರ ಮಾಡ್ತಾ ಇರುವಂತಹದ್ದು ನವೀನ್ ಕುಮಾರ್ ಕಟೀಲ್ ರವರ ಒಂದು ಭಾಷಣವನ್ನ ತೋರಿಸ್ತಾ ಇದ್ದಾರೆ. ಜಿಲ್ಲೆಗೆ ಬೆಂಕಿ ಹಾಕಬೇಕು, ಜಿಲ್ಲೆಗೆ ಬೆಂಕಿ ಹಾಕಬೇಕು ಎನ್ನುವಂತಹ ಘೋಷಣೆ, ಅದನ್ನ ಟ್ರೋಲ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಎಲ್ಲಿ ನವೀನ್ ಕುಮಾರ್ ಕಟೀಲ್ ರವರು ಜಿಲ್ಲೆಗೆ ಬೆಂಕಿ ಕೊಡುವಂತಹ ಹೇಳಿಕೆಯನ್ನು ಕೊಟ್ಟದ್ದು ಎಲ್ಲಿ ಗೊತ್ತಾ? ಕೊಣಾಜೆ ಪೊಲೀಸ್ ಠಾಣೆ ಎದುರು ಭಾಗದಲ್ಲಿ. ಯಾಕೆ ಗೊತ್ತಾ? ಕಾರ್ತಿಕ್ ರಾಜ್ ಎನ್ನುವಂತಹ ಒಬ್ಬ ಬಿಜೆಪಿಯ ಕಾರ್ಯಕರ್ತನನ್ನ ಯಾರೋ ಕೊಲೆ ಮಾಡಿದ್ರು ಎನ್ನುವಂತಹ ಆರೋಪವನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಕಾರ್ತಿಕ್ ರಾಜನನ್ನ ಈ ಕೊಣಾಜೆ ಮತ್ತು ಪಾವೂರು ಪರಿಸರದ ಹರೇಕಲ ಪರಿಸರದ ಮುಸ್ಲಿಂ ಸಹೋದರರು ಮಾಡಿದ್ದಾರೆ ಅಂತ ಹೇಳಿಕೊಂಡು ರಾತ್ರಿ ಹೊತ್ತಿನಲ್ಲಿ ಮನೆ ಮನೆಗೆ ನುಗ್ಗಿ ಯುವಕರನ್ನ ಪೊಲೀಸ್ ಠಾಣೆಗೆ ತಂದು ಲಾಠಿಯಲ್ಲಿ ಹೊಡಿಬೇಕಾದರೆ SDP ನೇತೃತ್ವವನ್ನು ಕೊಟ್ಟುಕೊಂಡು ಪೊಲೀಸ್ ಠಾಣೆ ಎದುರಿಗೆ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. DCP ಅವರು ಬಂದು ಭರವಸೆಯನ್ನು ಕೊಟ್ಟರು, ಇನ್ಸ್ಪೆಕ್ಟರ್ ಅವರನ್ನ ಸಸ್ಪೆಂಡ್ ಮಾಡ್ತೇವೆ, ಇಲ್ಲ ಅಂದ್ರೆ ಕನಿಷ್ಠ ವರ್ಗಾವಣೆಯನ್ನಾದ್ರೂ ಮಾಡ್ತೇವೆ ಅಂತ ಹೇಳಿ. ಆದ್ರೆ ಆ ವರ್ಗಾವಣೆಯನ್ನ ತಡೆದುಕೊಂಡು 100 ತಿಂಗಳುಗಟ್ಟಲೆ ಅಶೋಕ್ ಎನ್ನುವಂತಹ ಇನ್ಸ್ಪೆಕ್ಟರ್ ಅವರನ್ನ ಆ ಪೊಲೀಸ್ ಠಾಣೆಯಲ್ಲಿ ಮುಂದುವರಿಸುವಂತೆ ಮಾಡಿರುವಂತಹದ್ದು ನೀವೆಂದು ನಮಗೆ ಗೊತ್ತಿಲ್ಲ ಅಂತ ಹೇಳಿಕೊಂಡು ಭಾವಿಸಿದ್ದೀರಾ? ಈ ಜಿಲ್ಲೆಯ ಜನರನ್ನ ಮೂರ್ಖರನ್ನಾಗಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ? SDP ಏನು ಮಾಡಿದೆ ಅಂತ ಹೇಳಿ ಕೇಳ್ತಾರೆ. ಬಾಯಿ ತೆರೆದ ತಕ್ಷಣ ಕೇಳ್ತಾರೆ ಸ್ಪರ್ಧೆ ಮಾಡ್ಲಿಕ್ಕೆ ಏನು ಅರ್ಹತೆ ಇದೆ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಗೊತ್ತಿರ್ಲಿ ಈ ರೀತಿಯ ಜನರ ವಂಚನೆ ಮಾಡುವಂತಹ ಪಕ್ಷದ ಪರವಾಗಿ ಧ್ವನಿ ಎತ್ತಾ ಇರುವಂತಹ ಅವರಿಗೆ ಮತಯಾಚಿಸುವಂತಹ ಪ್ರತಿಯೊಬ್ಬ ಕಾರ್ಯಕರ್ತ ಮಿತ್ರರಲ್ಲಿ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ನ ಕಾರ್ಯಕರ್ತ ಮಿತ್ರರೇ ನೆನಪಿಟ್ಕೊಳ್ಳಿ, ಜಾರ್ಖಂಡಿನಲ್ಲಿ ಧನದ ವ್ಯಾಪಾರವನ್ನ ಮಾಡಿಕೊಂಡು ತಮ್ಮ ಹೊಟ್ಟೆಪಾಡನ್ನ ನೀಗಿಸ್ತಾ ಇದ್ದಂತಹ ಮಸ್ರೂರ್ ಅನ್ಸಾರಿ ಮತ್ತು ಇಮ್ತಿಯಾಜ್ ಖಾನ್ ಎನ್ನುವಂತಹ 12 ವರ್ಷದ ಯುವಕ, ಈ ಯುವಕನನ್ನ ಕಡು ಬಡತನದಿಂದ ಕಾರಣಕ್ಕಾಗಿ ಶಾಲೆಗೂ ಹೋಗದೆ ತನ್ನ ಮಸ್ರೂರ್ ಅನ್ಸಾರಿ ಎನ್ನುವಂತಹ ಪರಿಚಯದವರೊಟ್ಟಿಗೆ ಧನದ ವ್ಯಾಪಾರ ಮಾಡ್ತಾ ಇರಬೇಕಾದ್ರೆ ಅವರನ್ನ ಹಿಡಿದು ಕೊಂದು ಹಾಕಿ ಮರಕ್ಕೆ ನೇತು ಹಾಕಲಾಯಿತು. ಇಡೀ ದೇಶದ ಮುಸಲ್ಮಾನರು ಆ ವಿಡಿಯೋ, ಆ ಫೋಟೋಗಳನ್ನ ನೋಡಿ ಅವರಿಗೆ ಅರಿವಿಲ್ಲದಂತೆ ಅವರ ಕಣ್ಣಲ್ಲಿ ಕಣ್ಣೀರು ಬಂತು. ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷ, ರಾಷ್ಟ್ರಾಧ್ಯಕ್ಷ ಬಿಡಿ, ಕನಿಷ್ಠ ಒಬ್ಬ ಕಾರ್ಯಕರ್ತನಿಗಾದರೂ ಜಾರ್ಖಂಡಿನ ಮಸ್ರೂರ್ ಅನ್ಸಾರಿಯ ಇಮ್ತಿಯಾಜ್ ಖಾನ್ ಮನೆಗೆ ಭೇಟಿ ಕೊಡಲಿಕ್ಕೆ ಸಾಧ್ಯ ಆಗಿದೆಯಾ? ಆದ್ರೆ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ, ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ನಾಯಕರು ಈ ಪ್ರಕರಣದಲ್ಲಿ ಭಾಗವಹಿಸಿಕೊಂಡು ಅವರ ಕುಟುಂಬಸ್ಥರಿಗೆ ಸಂತೈಸಿಕೊಂಡು ಅವರಿಗೆ ಆತ್ಮವಿಶ್ವಾಸವನ್ನು ನೀಡಿಕೊಂಡು 2 ವರ್ಷಗಳ ಕಾಲ ನಿರಂತರವಾಗಿ ಕಾನೂನು ಹೋರಾಟ ಮಾಡಿ ಆ 8 ಮಂದಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಕೊಡಿಸಲಿಕ್ಕೆ ಸಾಧ್ಯ ಆಗಿದೆ ಎನ್ನುವಂತಹ ಆತ್ಮವಿಶ್ವಾಸದ ಮಾತನ್ನ SDP ಒಬ್ಬ ಕಾರ್ಯಕರ್ತನಾಗಿದ್ದುಕೊಂಡು ಹೇಳಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆದ್ರೆ ನಿಮ್ಗೆ ಈ SDP ಮೇಲೆ ಗೂಬೆ ಕುರಿಸ್ತಾ ಇದ್ದೀರಲ್ಲ ಮಾನ್ಯ ಉಸ್ತುವಾರಿ ಸಚಿವರೇ. ಕಳೆದ ರಂಜಾನ್ ತಿಂಗಳ 27ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಚೌಕಟ್ಟೆಯ ಹುಸೇನಪ್ಪ ಎನ್ನುವವರನ್ನ ಉಡುಪಿ ಜಿಲ್ಲೆಯ ಪೆರ್ಡೂರಿನಲ್ಲಿ ದನವನ್ನ ಗೋವನ್ನ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿಕೊಂಡು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಂದು ಹಾಕಿದ್ರು. ಈ ಪ್ರಕರಣದಲ್ಲಿ ಅವರ ಮನೆಗೆ ಹೋಗಿ ಸಾಂತ್ವನ ನೀಡಿದ್ದು ಬಿಟ್ರೆ 10 ತಿಂಗಳಾಯಿತು. ಈ ಕ್ಷಣದವರೆಗೆ ಅವರ ಕುಟುಂಬಕ್ಕೆ ಪರಿಹಾರ ತೆಗೆದುಕೊಳ್ಳಿ
ತೆಗೆದುಕೊಳ್ಳಿಕ್ಕೆ ಆಗಿದೆಯಾ ನಿಮ್ಗೆ? ಅವರ ಕುಟುಂಬಕ್ಕೆ ಪರಿಹಾರ ತೆಗೆಸಿಕೊಡ್ಲಿಕ್ಕೆ ಆಗಲಿಲ್ಲ. ಇನ್ನು ನಿನ್ನೆ ಮೊನ್ನೆ ಅಷ್ಟೇ ಒಂದು ಲೆಟರ್ ಬಂದಿದೆ ಮಾತ್ರ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಭರವಸೆ ಕೊಡುವಂತಹ ಪರಿಹಾರ ಕೊಡುವಂತಹ ಭರವಸೆ ಮಾತ್ರ. 10 ತಿಂಗಳ ಬೇಕು ನಿಮಗೆ ಪರಿಹಾರ ತೆಗೆದುಕೊಳ್ಳಲಿಕ್ಕೆ. ಆದರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅವರು ಕಳೆದ ನಿರಂತರವಾಗಿ ಹುಸೇನಪ್ಪರವರು ಕಾಂಗ್ರೆಸ್ಸಿಗಾಗಿ ದುಡಿದವರು. ಅವರ ಮಕ್ಕಳು ಕೂಡ ಇವತ್ತು ಕಾಂಗ್ರೆಸ್ಗಾಗಿ ದುಡಿತಾ ಇದ್ದಾರೆ. ಮಿಥುನ್ ರೈ ಪರವಾಗಿ ಮತಯಾಚಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಹುಸೇನಪ್ಪರಂತಹ ಅವರ ಮಕ್ಕಳಂತಹ ಅದೆಷ್ಟೋ ಮುಸ್ಲಿಂ ಸಮುದಾಯ ಇನ್ನೂ ಕೂಡ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದೆ. ಇಷ್ಟು ವಂಚನೆ ಮಾಡಿದ ನಂತರವೂ ಕೂಡ ಕಾಂಗ್ರೆಸ್ ನಮಗೇನಾದರೂ ನ್ಯಾಯ ಒದಗಿಸಬಹುದು ಎನ್ನುವಂತಹ ವಿಶ್ವಾಸದಲ್ಲಿದೆ. ಅವರ ವಿಶ್ವಾಸಕ್ಕೆ ಘಾತುಕ ಕೆಲಸ ಮಾಡಬೇಡಿ, ಅವರ ವಿಶ್ವಾಸಕ್ಕೆ ವಂಚನೆಯನ್ನ ಮಾಡಬೇಡಿ. ಎಸ್ಡಿಪಿಐ ಅವರು ಕರೆಯದೆ ಅವರ ಕುಟುಂಬಕ್ಕೆ ಕಾನೂನು ರೀತಿಯ ಸಲಹೆ ಸಹಕಾರಗಳನ್ನು ನೀಡಿ ಎಲ್ಲಾ ರೀತಿಯ ಸಹಾಯವನ್ನ ಮಾಡಿಕೊಂಡು ಬರ್ತಾ ಇದೆ. ರಾಜಕೀಯ ಲಾಭದ ದುರುದ್ದೇಶದಿಂದಲ್ಲ. ಇಂತಹ ಒಬ್ಬ ಹುಸೇನಪ್ಪನಿಗೆ ಮಾರಣಾಂತಿಕವಾದ ಹಲ್ಲೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇನ್ನೊಮ್ಮೆ ನಡೀಬಾರದು ಅಂತ ಹೇಳಿಕೊಂಡು ಹಾಜಬ್ಬ ಹಸನಬ್ಬ ಪ್ರಕರಣದಿಂದ ಪ್ರಾರಂಭವಾದಂತಹ ಈ ಘಟನೆಗಳು ಜೋಕಟ್ಟೆ ಹುಸೇನಪ್ಪರೊಂದಿಗೆ ಸಮಾಪ್ತಿಗೊಳ್ಳಲಿ ಅಂತ ಹೇಳಿಕೊಂಡು ಈ ಪ್ರಕರಣವನ್ನು ಸ್ವಯಂ ಪ್ರೇರಿತವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅವರ ಕುಟುಂಬದೊಂದಿಗೆ ಸಂಪರ್ಕವನ್ನ ಸಾಧಿಸಿ ಅವರಿಗೆ ಎಲ್ಲಾ ರೀತಿಯ ಸಲಹೆಗಳನ್ನ ಕಾನೂನಾತ್ಮಕ ಸಹಕಾರವನ್ನ ನೀಡಿಕೊಂಡು ಬರ್ತಾ ಇದೆ. ಆದರೆ ಸುಮ್ಮನೆ ಬಂದು ಹೇಳ್ತಾ ಇದ್ದಾರೆ ಅಶ್ರಫ್ ಕಲಾಯಿ ಪ್ರಕರಣದಲ್ಲಿ ಹಣ ಮಾಡಿದ್ರು, ಕುರೇಶಿ ಘಟನೆಯಲ್ಲಿ ಮಸೀದಿಯಲ್ಲಿ ಕಲೆಕ್ಷನ್ ಮಾಡಿದ್ರು ಅಂತ ಹೇಳಿ ಉಳ್ಳಾಳದ ಊರಿನ ಹೆಸರನ್ನ ಇಟ್ಟುಕೊಂಡಿರುವ ಯುಟಿ ಖಾದರ್ ಅವರೇ ಉಳ್ಳಾಳದ ಕೇಂದ್ರ ಮಸೀದಿಗೆ ಬಂದು ಹೇಳಲಿಕ್ಕೆ ತಯಾರಿದ್ದೀರಾ? ಎಸ್ಡಿಪಿ ಅಶ್ರಫ್ ಕಲಾಯಿ ಮತ್ತು ಕುರೇಶಿ ಘಟನೆಯಲ್ಲಿ ₹1 ಮಸೀದಿಯ ಹೊರಗಡೆ ನಿಂತು ಕಲೆಕ್ಷನ್ ಮಾಡಿದೆ ಅಂತ ಹೇಳಿಕೊಂಡು ಹೇಳಲಿಕ್ಕೆ ತಯಾರಿದ್ದೀರಾ? ಎಸ್ಡಿಪಿಯ ಕಾರ್ಯಕರ್ತನಾಗಿ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಈ ವಿಚಾರದಲ್ಲಿ ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೇವೆ. ನಾವು ಕುರೇಶಿ ಮತ್ತು ಅಶ್ರಫ್ ಕಲಾಯಿ ವಿಚಾರದಲ್ಲಿ ಮುಸ್ಲಿಂ ಸಮುದಾಯ ಮಾತ್ರವಲ್ಲ ಈ ಸಮಾಜದಲ್ಲೂ ಕೂಡ ಒಂದೇ ₹1 ಕಲೆಕ್ಷನ್ ಹಣವನ್ನ ಮಾಡಲಿಲ್ಲ. ಆದರೆ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತಾ ಇರುವಂತಹದ್ದು ಏನು ನಿಮ್ಮ ದುರುದ್ದೇಶ? ಖಂಡಿತವಾಗಿಯೂ ಕೂಡ ಎಸ್ಡಿಪಿ ಎನ್ನುವಂತಹದ್ದು ಕಾಂಗ್ರೆಸ್ನಂತಹ ಒಂದು ರಾಜಕೀಯ ಪಕ್ಷವಲ್ಲ. ಇದರ ಹಿಂದೆ ಬಹಳಷ್ಟು ಜನರ ಕಣ್ಣೀರ ಹನಿ ಇದೆ. ಇದರ ಹಿಂದೆ ಶೋಷಣೆಗೆ ಒಳಪಟ್ಟಂತಹ ಸಮುದಾಯದ ಧ್ವನಿ ಇದೆ. ಇದರ ಹಿಂದೆ ಅದೆಷ್ಟೋ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿದಂತಹ ನೋವುಂಡಂತಹ ಸಮಾಜದ ಧ್ವನಿ ಇದೆ. ಆದ್ರಿಂದ ಸುಮ್ಮನೆ ಎಸ್ಡಿಪಿ ಮೇಲೆ ಆರೋಪ ಹೊರಿಸುವಂತಹ ಆ ಪ್ರಯತ್ನವನ್ನ ನಿಲ್ಲಿಸಬೇಕು ಅಂತ ಹೇಳಿಕೊಂಡು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಖಂಡಿತವಾಗಿಯೂ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿರಂತರವಾಗಿ ಕಳೆದ 10 ವರ್ಷಗಳಿಂದ ಈ ಸಮಾಜದಲ್ಲಿ ನೋವುಂಡಂತಹ ಜನರ ಪರವಾಗಿ ನಿರಂತರವಾಗಿ ಧ್ವನಿಯನ್ನು ಎತ್ತಿಕೊಂಡು ಬರ್ತಾ ಇದೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಸಮುದಾಯದ ಮೇಲೆ ಆಗುವಂತಹ ಈ ಸಮುದಾಯ ನಂಬಿಕೊಂಡು ಬಂದಿರುವಂತಹ ವಿಶ್ವಾಸದ ಮೇಲಾಗಿರುವಂತಹ ಎಲ್ಲಾ ರೀತಿಯ ಶೋಷಣೆಗಳು, ದಬ್ಬಾಳಿಕೆಗಳು, ಅನ್ಯಾಯಗಳೇನಿದೆಯೋ ಅದರ ವಿರುದ್ಧವಾಗಿ ಧ್ವನಿ ಎತ್ತಿಕೊಂಡು ಬಂದಿದೆ. ಇಲ್ಲಿ ಅಜಿತ್ ಎನ್ನುವಂತಹ ಸುವರ್ಣ ನ್ಯೂಸ್ನ ನಿರೂಪಕ ಪ್ರವಾದಿ ವರಿಯರ ಬಗ್ಗೆ ನಿಂದನಾತ್ಮಕವಾದ ಹೇಳಿಕೆಯನ್ನು ಕೊಟ್ಟಾಗ ಆ ಹೇಳಿಕೆಯ ವಿರುದ್ಧ ರಾಜ್ಯಾದ್ಯಂತ 700ರಷ್ಟು ಪ್ರಕರಣಗಳು ದಾಖಲಾಯಿತು. ಮಾನ್ಯ ಉಸ್ತುವಾರಿ ಸಚಿವರು ಹೇಳ್ತಾರೆ ಎಸ್ಡಿಪಿ ಏನು ಮಾಡಿದೆ, ನೀವು ದಾಖಲೆ ಕೊಡಿ ಅಂತ ಹೇಳಿ. ನಿಮ್ಗೆ ದಾಖಲೆ ಬೇಕಾ? ಪಾಂಡೇಶ್ವರ ಮತ್ತು ಶಿವಮೊಗ್ಗದಲ್ಲಿ 2 ಪ್ರಕರಣ ದಾಖಲೆ ಇರುವಂತದ್ದು. ಆ ಪ್ರಕರಣವನ್ನ ನೀಡಿದವರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರಾಗಿದ್ದಾರೆ. ಪಾಂಡೇಶ್ವರದ ಪ್ರಕರಣ ಕ್ರಾಶ್ ಆದಾಗ ಅದರ ಬಗ್ಗೆ ನಾವಿವತ್ತು ಸುಪ್ರೀಂ ಕೋರ್ಟಿನ ಮೊರೆ ಹೋಗಿದ್ದೇವೆ. ಸುಪ್ರೀಂ ಕೋರ್ಟಿನಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ಅಜಿತನ ಅನ್ನ ಜೈಲುಗಂಬಕ್ಕೆ ಕಳಿಸುವಂತಹ ಹೋರಾಟದಲ್ಲಿ ನಾವು ಬಹಳಷ್ಟು ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇದ್ದೇವೆ. ನೀವು ನಮ್ಮೊಂದಿಗೆ ಪ್ರಶ್ನಿಸ್ತಾ ಇದ್ದೀರಲ್ಲ, ನಮ್ಮ ಜನಪ್ರತಿನಿಧಿ ಅದಕ್ಕೆ ಒಂದು ಮನವಿ ಕೊಟ್ಟಿದ್ದಾರೆ ಅಂತ ಹೇಳಿ ಆಡಳಿತದಲ್ಲಿ ಇದ್ದುಕೊಂಡು ಮನವಿಯನ್ನು ಕೊಡ್ಲಿಕ್ಕೆಲ್ಲ ಈ ಜಿಲ್ಲೆಯ ಜನತೆ ನಿಮ್ಮನ್ನ ಚುನಾಯಿತ ಪ್ರತಿನಿಧಿಯಾಗಿ ಕಳಿಸಿರುವಂತಹದ್ದು. ಆದ್ರಿಂದ ಜನತೆಗೆ ನ್ಯಾಯವನ್ನು ಒದಗಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸುಮ್ಮನೆ ಎಸ್ಡಿಪಿ ಅಂತ ಪಕ್ಷಗಳ ಮೇಲೆ ಗೂಬೆ ಕೂರಿಸುವಂತಹ ನೀಚ ಪ್ರವೃತ್ತಿಯನ್ನ ಬಿಟ್ಟು ಬಿಡಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎನ್ನುವಂತಹದ್ದು ಕೇವಲ ಒಂದು ಪಕ್ಷವಾಗಿ ಹುಟ್ಟುಹಾಕಿರುವಂತಹದ್ದಲ್ಲ. ನಿಮಗೆ ಗೊತ್ತಿರಲಿ, ಬಡತನದಿಂದ ಕೂಡಿದಂತಹ ತಂದೆ ತಾಯಿ ಮಕ್ಕಳ ಭವಿಷ್ಯಕ್ಕಾಗಿ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಆಗಿ ಹಣವನ್ನ ಇಡ್ತಾರೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ನೀವು ನೀಡುವ ಒಂದೊಂದು ಮತಗಳು ಭವಿಷ್ಯದ ನಿಮ್ಮ ಮಕ್ಕಳಿಗೆ ಕೊಡುವಂತಹ ಡೆಪಾಸಿಟ್ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಖಂಡಿತವಾಗಿಯೂ ವೇಸ್ಟ್ ಆಗುವುದಿಲ್ಲ. ಇದು ಭವಿಷ್ಯದ ಮಕ್ಕಳ
ಭದ್ರವಾದಂತಹ ಒಂದು ಠೇವಣಿ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಇಲ್ಲಿ ನ್ಯಾಯಕ್ಕಾಗಿ ತಮ್ಮ ಪ್ರಾಣವನ್ನಾದರೂ ಒತ್ತಿ ಇಟ್ಟುಕೊಂಡು ಖಂಡಿತವಾಗಿಯೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಸಿವಿನಿಂದ ಮತ್ತು ಭಯದಿಂದ ಮುಕ್ತಿಯಾಗುವಂತಹ ಒಂದು ಸಮಾಜದ ನಿರ್ಮಾಣಕ್ಕಾಗಿ ಶಕ್ತಿ ಮೀರಿ ಪ್ರಯತ್ನಿಸಲಿಕ್ಕಿದೆ. ಅದರ ಭಾಗವಾಗಿ ಇಲಿಯಾಸ್ ಮೊಹಮ್ಮದ್ ತುಂಬೆಯವರನ್ನ ಈ ಬಾರಿ ಅಭ್ಯರ್ಥಿಯಾಗಿ ಇಟ್ಟುಕೊಂಡು ಕಣಕ್ಕಿಳಿಸಿದೆ. ಒಳ್ಳೆಯ ಒಂದು ಮತಗಳನ್ನ, ಒಳ್ಳೆಯ ಶಕ್ತಿಯುತವಾದಂತಹ ಮತವನ್ನ, ವಿಜಯದತ್ತ ಹೆಜ್ಜೆ ಇಡುವಂತಹ ಮತಗಳನ್ನ ನೀವು ನೀಡಿದರೆ ನಿಮ್ಮ ಭರವಸೆಯನ್ನ ಈಡೇರಿಸುವ ಮೂಲಕ ಖಂಡಿತವಾಗಿಯೂ ಕೂಡ ಗಾಂಧಿ ಕಂಡಂತಹ ಉಮರ್ರ ಆಡಳಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀಡಲು ಸಮರ್ಥರಾದಂತಹ ಒಬ್ಬ ವ್ಯಕ್ತಿತ್ವ ಅದು ಇಲಿಯಾಸ್ ಮೊಹಮ್ಮದ್ ರವರದ್ದಾಗಿದೆ. ಆದ್ರಿಂದ ಖಂಡಿತವಾಗಿಯೂ ನಿಮ್ಮ ಮತಗಳು ಅದು ನಿಮ್ಮ ಭವಿಷ್ಯಕ್ಕಾಗಿ ಕೊಡುವಂತಹ ಠೇವಣಿ ಎಂಬುದನ್ನು ಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ 4ನೇ ಕ್ರಮಾಂಕದ ಗ್ಯಾಸ್ ಸಿಲಿಂಡರ್ ಚಿಹ್ನೆಗೆ ಅಮೂಲ್ಯವಾದ ಮತವನ್ನು ನೀಡಿಕೊಂಡು ವಿಜಯಶಾಲಿಯಾಗಿಸಬೇಕಾಗಿ ವಿನಮ್ರವಾಗಿ ವಿನಂತಿಯನ್ನ ಮಾಡಿಕೊಂಡು ಅವಕಾಶಕ್ಕಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಎಸ್ಡಿಪಿಐ.